ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದಗಳೊಂದಿಗೆ 74ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಕಾಕ ವಾಹನವು ಯಾವುದೋ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಅಥವಾ ಅಮ್ಮನವರ ಇತಿಹಾಸವನ್ನು ರಕ್ಷಿಸುವ ಸಂದೇಶ ಕೊಡುವ ರೀತಿಯಲ್ಲಿ ಕೂಗುತ್ತಿರುತ್ತದೆ ಎಂದು ನಾನು ಈ 74ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನೆನೆದುಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಮ್ಮನವರು ಆಶೀರ್ವಾದಗಳೊಂದಿಗೆ ಇಂದು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳಿಗೆ ಕೈ ಮುಗಿದು 74ನೇ ಸುತ್ತಿನ ಪಾದಯಾತ್ರೆಯನ್ನು ಮುಂದುವರಿಸಿರುತ್ತೇನೆ. ಅಂದು ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ನಮಗೆ ಈ ಒಂದು ಅಮ್ಮನವರ ಮೂಲ ಸನ್ನಿಧಾನವನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಈ ಅಮ್ಮನವರ ಮೂಲ ಸನ್ನಿಧಾನವು ಬಹಳ ಐತಿಹ್ಯವಾಗಿದ್ದು, ಈ ಮೂಲ ಸನ್ನಿಧಾನದ ನಿರ್ಮಾಣದ ಕಾರ್ಯವು ಬಹಳ ಐತಿಹಾಸಿಕವಾಗಿ ಹಾಗೂ ಈ ಮೂಲ ಸನ್ನಿಧಾನದ ನಿರ್ಮಾಣ ಮತ್ತು ರಚನೆ ಅನಾದಿ ಕಾಲದಲ್ಲಿ ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಈ ಒಂದು ಮೂಲ ಸನ್ನಿಧಾನವನ್ನು ನಿರ್ಮಾಣ ಮಾಡಿರುತ್ತಾರೆ. ನಾವು ಈ ಮೂಲ ಸನ್ನಿಧಾನದ ಗೌರವವನ್ನು ಹಾಗೂ ಆ ಹಿರಿಯರು ಅಂದು ತಾವು ಎಷ್ಟು ಶ್ರಮ ವಹಿಸಿ ಅನಾದಿ ಕಾಲದ ಅನಕ್ಷರಸ್ಥ ಕುಟುಂಬದ ಹಾಗೂ ಅಂದು ತಾವಿದ್ದಂತಹ ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಹಾಗೂ ಈ ಶ್ರೀ ಪ್ರಿಯಾಪಟ್ಟಣ ನಮ್ಮ ತಾಯಿಯ ಕುಲದೈವದ ಕುಟುಂಬದವರಿಗೆಂದು ಹಾಗೂ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರ ತಾತಂದಿರು ಅವರಿಗೆ ಹೇಳಿದಂತಹ ಇತಿಹಾಸದ ಪ್ರತೀಕವಾಗಿ ಈ ಶ್ರೀ ಪ್ರಿಯಾಪಟ್ಟಣದ ಮೂಲ ಸನ್ನಿಧಾನವನ್ನು ನಿರ್ಮಿಸಿರುತ್ತಾರೆ. ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡೆದು ಬಂದಿವೆ. ನಾನು ಎಂದಿನಂತೆ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಮೂಲ ಹೆಬ್ಬಾಗಿಲಿನ ನಾಮಫಲಕವನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಮುಂದುವರಿಯುತ್ತೇನೆ. ಆದರೆ ಈ 74ನೇ ಸುತ್ತಿನ ಪಾದಯಾತ್ರೆಯು ಒಂದು ಇತಿಹಾಸವಾಗಿದೆ. ಏಕೆಂದರೆ ಮೂಲ ಸನ್ನಿಧಾನವನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಮತ್ತೆ ಹಿಂದಕ್ಕೆ ಬಂದಿರುತ್ತೇನೆ. ಏಕೆಂದರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ನಾಣ್ಣುಡಿ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಮುಂದೆ ಹೋದಂತಹ ಪಾದಯಾತ್ರೆ ಮತ್ತೆ ಹಿಂದಕ್ಕೆ ಬರಲು ಕಾರಣವೇನೆಂದರೆ, ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನದ ಅಂದು ತಾವು ಕಷ್ಟಪಟ್ಟು ತಾವಿದ್ದಂತಹ ಪರಿಸ್ಥಿತಿಯಲ್ಲಿ ತಾವು ತಿಳಿದುಕೊಂಡು ಬಂದಂತಹ ಇತಿಹಾಸವನ್ನು ಸಂರಕ್ಷಿಸುವ ಉದ್ದೇಶದಿಂದ ಶ್ರೀ ಪಿರಿಯಾಪಟ್ಟಣದ ಮೂಲ ಸನ್ನಿಧಿಯನ್ನು ನಿರ್ಮಿಸಿರುತ್ತಾರೆ. ಅದಕ್ಕೆ ಒಂದು ಇತಿಹಾಸವಿದೆ. ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಮುಂದಿನ ಹಂತಗಳಲ್ಲಿ ಆ ಒಂದು ಇತಿಹಾಸವನ್ನು ಹೇಳಲು ಇಚ್ಛಿಸುತ್ತೇನೆ. ಇವತ್ತು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಮತ್ತೆ ಹಿಂದಕ್ಕೆ ಬಂದು ಈ ನಾಮಫಲಕದಲ್ಲಿ ಅಳವಡಿಸಲಾಗಿರುವಂತಹ ಶ್ರೀ ಪಿಪಿಡಿ ಕ್ಷೇತ್ರ ಧರ್ಮೋ ರಕ್ಷತಿ ರಕ್ಷಿತಃ ಶ್ರೀ ಪ್ರಿಯಾಪಟ್ಟಣದ ಮೂಲ ದೇವಸ್ಥಾನದ ಸೇವಾ ಪೂಜಾಕರ್ತರು ಶ್ರೀಮತಿ ಪುಟ್ಟಮ್ಮ ಗೋಂ ಶ್ರೀ ಗುಂಡಪ್ಪ ಕುಟುಂಬದವರು, ಶ್ರೀಮತಿ ಅಕ್ಕಮ್ಮ ಕೋಂ ಶ್ರೀ ತಿಮ್ಮಪ್ಪ ಕುಟುಂಬದವರು, ಶ್ರೀಮತಿ ನಾಗಮ್ಮ ಕೋಂ ಶ್ರೀ BM ರಾಮಸ್ವಾಮಿ ಕುಟುಂಬದವರು ಹಾಗೂ ಬೆಟ್ಟದಾಸನಪುರದ ಸರ್ವ ಕುಟುಂಬದ ಗ್ರಾಮಸ್ಥರು ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳು ಯಾರೂ ಸಹ ಈ ಮೂಲ ಸನ್ನಿಧಾನದ ಐತಿಹ್ಯಕ್ಕೆ ಧಕ್ಕೆ ತರದ ಹಾಗೆ ಹಾಗೂ
ಈ ಮೂಲ ಸನ್ನಿಧಾನದ ಗೌರವಕ್ಕೆ ಚ್ಯುತಿ ತರದ ಹಾಗೆ ಈ ಮೂರು ಕುಟುಂಬಸ್ಥರ ಕುಟುಂಬ ವರ್ಗದವರು ನಡೆದುಕೊಳ್ಳಬಾರದೆಂದು, ಹಾಗೂ ಯಾರೂ ಸಹ ಈ ಕ್ಷೇತ್ರದ ಇತಿಹಾಸ ಮತ್ತು ಐತಿಹ್ಯಕ್ಕೆ ಈ ಮೂರು ಕುಟುಂಬದವರು ಅನ್ಯತಾ ಯಾರ ಮಾತಿಗೋ, ಯಾವ ಅಧಿಕಾರದ ದರ್ಪಕ್ಕೋ ಅಥವಾ ಅಜ್ಞಾನದ ಅಂಧಕಾರಕ್ಕೋ ಮರುಳಾಗಿ ಯಾರೂ ಸಹ ಈ ಮೂಲ ದೇವಸ್ಥಾನದ ಇತಿಹಾಸಕ್ಕೆ ಹಾಗೂ ಈ ಮೂರು ಕುಟುಂಬದವರು, ಈ ಮೂರು ಕುಟುಂಬ ವರ್ಗದವರು ಅಥವಾ ಈ ಮೂರು ಕುಟುಂಬದ ನಂಟನ್ನು, ಸಂಬಂಧವನ್ನು ಬೆಸೆದುಕೊಂಡಿರುವವರು ಯಾರೂ ಸಹ ಈ ಕ್ಷೇತ್ರದ ಈ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ತರಬಾರದೆಂದು ಮಗದೊಮ್ಮೆ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಏಕೆಂದರೆ ನಾನು ಎಂಬ ಮಾಯೆಗೆ ಸಾಕಷ್ಟು ಬಾರಿ ನಾನು ನೋವು ತಿಂದಿದ್ದೇನೆ. ಈ ಕ್ಷೇತ್ರಕ್ಕೆ ಬಂದು ನನ್ನದು ಎಂಬ ಮಾಯೆಯಿಂದ ಅಥವಾ ಶ್ರೀಮಂತಿಕೆಯ ಅಥವಾ ಅಧಿಕಾರದ ಒಂದು ವ್ಯಾಮೋಹದಿಂದ ಅಥವಾ ಇನ್ಯಾವುದೋ ಮಾನವನ ಸಹಜ ಗುಣವಾದಂತಹ ಮನಸ್ಸಿನಲ್ಲಿ ಬಂದಂತಹ ಅಂಧಕಾರತ್ವಕ್ಕೆ ತಮ್ಮ ಮನಸ್ಥಿತಿಯನ್ನು ಹೋಗುಟ್ಟು ಈ ಕ್ಷೇತ್ರದಲ್ಲಿ ಅಂದಿನಿಂದ ಹಿಂದಿನವರೆಗೂ ಕಷ್ಟಪಟ್ಟು ಸೇವೆ ಸಲ್ಲಿಸಿ ಬಂದಿರುವಂತಹ ಹಾಗೂ ಪ್ರಸ್ತುತ ಸೇವೆ ಸಲ್ಲಿಸುತ್ತಾ ಹೋಗುತ್ತಿರುವಂತಹ ಪ್ರತಿಯೊಬ್ಬರಿಗೂ ಸಹ ಗೌರವಿಸಿ ಅವರಿಗೆ ಯಾವುದೇ ರೀತಿಯ ಅವರ ಮನಸ್ಸಿಗೆ, ಅವರ ಭಾವನೆಗಳಿಗೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ, ಚ್ಯುತಿ ತರದ ಹಾಗೆ ನಡೆದುಕೊಂಡು ಹೋಗಬೇಕೆಂದು ಈ 74ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಸರ್ವರಿಗೂ ಹಾಗೂ ಈ ಕುಟುಂಬಸ್ಥರಿಗೆ ತಿಳಿಯಲು ಇಚ್ಛಿಸುತ್ತೇನೆ. ಯಾರೂ ಸಹ ಈ ಕ್ಷೇತ್ರದ ಇತಿಹಾಸವನ್ನು ಅರಿಯದವರು ಅಥವಾ ಅಂದಿನಿಂದ ಹಿಂದಿನವರೆಗೂ ಸುಮ್ಮನೆ ಕಾಲಹರಣ ಮಾಡಿ ಪ್ರಸ್ತುತ ಈ ಕ್ಷೇತ್ರದ ಹಿಂದಿನ ಅಸ್ತಿತ್ವವನ್ನು ಪ್ರಶ್ನಿಸಲು ಬಂದವರಿಗೆ ಈ ಮೂರು ಕುಟುಂಬಸ್ಥರೇ ಉತ್ತರವನ್ನು ನೀಡಬೇಕಾಗುತ್ತದೆ. ಏಕೆಂದರೆ ಈ ಮೂರು ಕುಟುಂಬದವರಿಗೆ ಈ ಕ್ಷೇತ್ರದಲ್ಲಿ ಅಮ್ಮನವರ ಆ ಒಂದು ಆಸ್ಥಾನದಲ್ಲಿ ವಿಶೇಷವಾದ ಒಂದು ಗೌರವವಿದೆ. ಈ ಮೂರು ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದ ಇತಿಹಾಸವನ್ನು ಅರಿಯದ ಅಥವಾ ಮರೆತಂತೆ ನಟಿಸುತ್ತಿರುವಂತಹ ಅಥವಾ ಹಣದ ಐಶ್ವರ್ಯದ ಒಂದು ವಿಜೃಂಭಣೆಯಿಂದ ಈ ಕ್ಷೇತ್ರದ ಐತಿಹ್ಯಕ್ಕೆ ಧಕ್ಕೆ ತರಲು ಅಥವಾ ಗೌರವಕ್ಕೆ ಚ್ಯುತಿ ತರಲು ಅಥವಾ ಈ ಕ್ಷೇತ್ರವನ್ನು ಇಬ್ಬಾಗ ಮಾಡುವಂತಹ ಮನಸ್ಥಿತಿಯನ್ನು ಅಥವಾ ಈ ಕ್ಷೇತ್ರದ ಪ್ರಭುತ್ವವನ್ನು ಇಂದು ಸಾಧಿಸಲು ಪ್ರಯತ್ನಿಸುತ್ತಿರುವ ಅವರಿಗೆ ಈ ಮೂರು ಕುಟುಂಬದ ಸರ್ವ ಸದಸ್ಯ ಕುಟುಂಬದವರು ಈ ಕ್ಷೇತ್ರದ ಪಾವಿತ್ರ್ಯತೆಯ ಒಂದು ಉಳಿವಿಗಾಗಿ ಅವರಿಗೆ ಅವರ ಮನಸ್ಥಿತಿಯನ್ನು, ಕೆಟ್ಟ ಮನಸ್ಥಿತಿಯನ್ನು ದೂರ ಮಾಡಿ ಈ ಕ್ಷೇತ್ರದ ಭದ್ರತೆಗೆ ಸರ್ವರೂ ಸಹ ಕೈ ಜೋಡಿಸುವಂತೆ ಅವರಿಗೆ ಮನವರಿಕೆ ಮಾಡಬೇಕೆಂದು ಪ್ರಸ್ತುತ ಈ 74ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯೇ, ಶ್ರೀ ಪಿರಿಯಾಪಟ್ಟಣದಮ್ಮ ವಾರ್ಷಿಕೋತ್ಸವ ಆಷಾಢ ಮಾಸದ 3ನೇ ಶುಕ್ರವಾರದಂದು ಮಾಡಬೇಕೆಂದು ಸುಮಾರು 10 ವರ್ಷಗಳ ಹಿಂದಿನಿಂದ ಹಾಗೂ ಈ ಕ್ಷೇತ್ರದ ನೂತನ ದೇವಸ್ಥಾನದ ಉದ್ಘಾಟನೆಯ ನಂತರ ಎಲ್ಲರೂ ಸಹ ತೀರ್ಮಾನಿಸಿ ಈ ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬಂದಿರುತ್ತೇವೆ. ಪ್ರಸ್ತುತ ದಿನಾಂಕ 10/7/2025 ನನ್ನ ಹುಟ್ಟು ಹಬ್ಬದ ದಿನವಾದ್ದರಿಂದ ಅಂದು ಈ ಸ್ಥಳದಲ್ಲಿ ಹೋಮ ಯಾಗವನ್ನು ಮಾಡಿ ಹಾಗೂ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಗೆ ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ, ಈ ಕ್ಷೇತ್ರದ ಕ್ಷೇತ್ರ ರಕ್ಷಕ ನಾಗದೇವತಾ ಮಾತೆಯು ನಮಗೆ ಆಶೀರ್ವದಿಸಿ ಅಂದು ಹೋಮದಲ್ಲಿ ಭಾಗವಹಿಸಿ ಧರ್ಮ ಜ್ಯೋತಿ ಸ್ತಂಭದ
ಉದ್ಘಾಟನೆಯನ್ನು ಮಾಡುತ್ತಾ ಧರ್ಮ ಜ್ಯೋತಿಯನ್ನು ಬೆಳಗಲು ಅಪಾರವಾದ ಅಮ್ಮನವರ ಆಶೀರ್ವಾದವು ನಮಗೆ ಲಭಿಸಿದ್ದು ನಮ್ಮ 106 ಜನ್ಮದ ಪುಣ್ಯವೆಂದೇ ಭಾವಿಸುತ್ತೇನೆ. ಅಂದು ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದ ಕೇಂದ್ರ ಬಿಂದು, ಈ ಕ್ಷೇತ್ರದ ಮಧ್ಯ ಬಿಂದು, ಈ ಕ್ಷೇತ್ರದ ಶಕ್ತಿ ಬಿಂದು ಈ ಸ್ಥಳದಲ್ಲಿ ಧರ್ಮ ಜ್ಯೋತಿಯನ್ನು ಬನ್ನಿ ಮರದ ಮುಂಭಾಗ, ಬನ್ನಿ ಮಂಟಪದ ಮುಂಭಾಗ ಬೆಳಗಿಸಲಾಯಿತು. ಅಂದು ಅಮ್ಮನವರ ಆಶೀರ್ವಾದ ಸರ್ವರಿಗೂ ಇರಲಿ ಎಂದು ಜ್ಯೋತಿ ಬೆಳಗುವ ಮೂಲಕ ಹೋಮ ಯಾಗ ನಡೆಯುವಂಥ ಸುಸಂದರ್ಭದಲ್ಲಿಯೂ ಸಹ ಸರ್ವರ ನಾಮವನ್ನು ಸಂಬೋಧಿಸುತ್ತಾ ಯಜ್ಞಕ್ಕೆ ಹವಿಸ್ಸನ್ನು ಅರ್ಪಿಸಿರುತ್ತೇವೆ. ಅಮ್ಮನವರ ಆಶೀರ್ವಾದವು ಸದಾಕಾಲ ಈ ಕ್ಷೇತ್ರದ ಸಕಲ ಭಕ್ತಾದಿಗಳಿಗೂ ಸಹ ಇರಲಿ ಎಂದು ಈ 74ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪೂರ್ವಭಾವಿಯಾಗಿ ಈ ಕ್ಷೇತ್ರದ ವಾರ್ಷಿಕೋತ್ಸವ ಉತ್ಸವಕ್ಕೆ ಅಣಿ ಮಾಡಲು ಸುಮಾರು 35ರಿಂದ 40 ಜನ ಕಾರ್ಮಿಕರು ಕಲ್ಲನ್ನು ಹಾಸಿರುತ್ತಾರೆ. ಸುಮಾರು 25 ಜನ ಸಿಬ್ಬಂದಿ ವರ್ಗದವರು ಬಂದು ಈ ಕ್ಷೇತ್ರಕ್ಕೆ ಪೇಂಟನ್ನು ಮಾಡಿರುತ್ತಾರೆ. ಹಾಗೂ ಈ ಕ್ಷೇತ್ರದ ಐತಿಹ್ಯವನ್ನು ಕಾಪಾಡುವ ಸದುದ್ದೇಶದಿಂದ ನಮ್ಮೂರಿನ ಹಿರಿಯ ಹಾಗೂ ಕಲಾವಿದರ ಕುಟುಂಬದವರಾದಂತಹ ಶ್ರೀಮತಿ ಜಯಕಮ್ಮ ಪುಟ್ಟಣ್ಣಪ್ಪನವರು, ಅವರ ಕುಟುಂಬಸ್ಥರು ಹಾಗೂ ಅವರ ಮಕ್ಕಳು ಬಂದು ಈ ಕ್ಷೇತ್ರದ ಐತಿಹ್ಯವನ್ನು ಕಾಪಾಡುವಂತೆ ಸರ್ವರಲ್ಲಿಯೂ ಸಹ ಒಬ್ಬರಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮವನ್ನು, ಈ ವಾರ್ಷಿಕೋತ್ಸವ, ಆಷಾಢ ಮಾಸದ 3ನೇ ಶುಕ್ರವಾರದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣೀಭೂತರಾಗಿರುತ್ತಾರೆ. ಹಾಗೆ ಈ ಮೂಲ ದೇವಸ್ಥಾನದ ಕುಟುಂಬಸ್ಥರಲ್ಲಿ ಮತ್ತೊಬ್ಬರಾದಂತಹ ಶ್ರೀಮತಿ ಸುಯತಕ್ಕ ಮತ್ತು ಚಿಕ್ಕಣ್ಣಪ್ಪನವರು, ಅವರು ಸಹ ಈ ಕ್ಷೇತ್ರದ ಗೌರವಕ್ಕೆ ಮತ್ತು ಪಾವಿತ್ರ್ಯತೆಗೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ ಕ್ಷಣವೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿ ಮುಂದುವರಿಸಿರುತ್ತಾರೆ. ಹಾಗೆಯೇ ಶ್ರೀಮತಿ ನಾಗಮ್ಮ BM ರಾಮಸ್ವಾಮಿ ಕುಟುಂಬದವರ ಪ್ರತೀಕವಾಗಿ ಅವರ ತಂದೆ, ಅವರ ಮಕ್ಕಳು ಮತ್ತು ಅವರ ಮೊಮ್ಮಗನಾದಂತಹ ಶ್ರೀಯುತ ಪ್ರಮೋದ್ ಪಾಟೀಲ್ ಅವರು ಸಹ ಈ ಕ್ಷೇತ್ರಕ್ಕೆ ಹಾಗೂ ಈ ಕ್ಷೇತ್ರದ ಐತಿಹ್ಯಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ, ಧಕ್ಕೆ ಬರದ ಹಾಗೆ ಈ ಕ್ಷೇತ್ರದ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ಅವರಿಗೆ ಹಾಗೂ ಶ್ರೀಯುತ ಪುಟ್ಟಮ್ಮ ಗುಂಡಪ್ಪನವರು, ಅವರ ಕುಟುಂಬಸ್ಥರು ಸಹ ಈ ಕ್ಷೇತ್ರದ ಪೂಜೋತ್ಸವಕ್ಕೆ ಬೆಂಗಾವಲಾಗಿ ಹಾಗೂ ಪ್ರತಿಯೊಂದು ಹಂತದಲ್ಲಿಯೂ ಸಹ ನಾನಿರುತ್ತೇನೆ, ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ, ನಾನು ತಿಳಿಸಿದ್ದೇನೆಂದು ತಿಳಿಸಿ ಎಂದು ಎಲ್ಲರಿಗೂ ಸಹ ಹೇಳಿ ಅವರು ಅಗಾಧವಾದ ಬೆಂಬಲವನ್ನು ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬದವರು ಸಹ ಅವರ ಮಗನಾದಂತಹ ಶ್ರೀಯುತ ಜಿ ರಾಮಚಂದ್ರಪ್ಪನವರು ಹಾಗೂ ರಮೇಶಣ್ಣನವರು, ಸುರೇಶಣ್ಣ, ಸೋಮಣ್ಣನವರು ಹಾಗೂ ಅವರ ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ತಮ್ಮ ಕುಟುಂಬ ಸರ್ವ ಸದಸ್ಯ ಕುಟುಂಬಸ್ಥರೊಂದಿಗೆ ಬಂದು ಈ ಕ್ಷೇತ್ರದ ಇತಿಹಾಸವನ್ನು ಮರು ನೆನಪಿಸುವಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿರುತ್ತಾರೆ. ಹಾಗೆಯೇ ನನ್ನ ಸಹೋದರನಾದಂತಹ ಶ್ರೀಯುತ ಜಿ ಸುಂದರೇಶ್ ಬೆಡದಾಸಂಪ್ರ ಅವರು ಸಹ ಸರ್ವರಲ್ಲಿಯೂ ಸಹ ಒಬ್ಬನಾಗಿ ಈ ಕ್ಷೇತ್ರದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಲು ಕಾರಣೀಭೂತರಾಗಿರುತ್ತಾರೆ. ಕೆಲವೊಂದು ಸಾಕಷ್ಟು ಜನರು ಬಂದು ಹೋದಂತಹ ಈ ಸ್ಥಳದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಏರುಪೇರುಗಳಾಗಿರುತ್ತವೆ. ಆದರೂ ಸಹ ಈ ಕ್ಷೇತ್ರದ ಯಶಸ್ಸಿನಲ್ಲಿ ಎಲ್ಲರೂ ಸಹ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರುತ್ತಾರೆ ಎಂದು ತಿಳಿಸುತ್ತಾ, ಹಾಗೂ ಇನ್ನುಳಿದಂತೆ ನಮ್ಮ ರಾಜಗೋಪಾಲಣ್ಣನವರು ಹಾಗೂ ರಾಜಗೋಪಾಲಣ್ಣ ಕುಟುಂಬದವರು, ಅವರ ಮಗ ಲಕ್ಷ್ಮೀಪತಿ ಹಾಗೂ ವೆಂಕಟೇಶಣ್ಣ, ಕೃಷ್ಣಣ್ಣ, ಮುರಳಿ ಹಾಗೂ ಕೀರ್ತಿ ಪ್ರಸಾದ್, ಪುಟ್ಟಣ್ಣನವರ ಮಕ್ಕಳು ಹಾಗೂ
ಇತ್ಯಾದಿಯಾಗಿ ನಮ್ಮ ಸೀನಣ್ಣ ಈ ಕ್ಷೇತ್ರದಲ್ಲಿ ಪ್ರಾಥಮಿಕವಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ಪಲ್ಲಕ್ಕಿಯನ್ನು ನಡೆಸಿಕೊಂಡು ಬಂದು ಅಂದಿನಿಂದ ಹಿಂದಿನವರೆಗೂ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಮುನ್ನಡೆಸಿಕೊಂಡು ಬರುತ್ತಿರುವಂತಹ ಶ್ರೀಯುತ ಶ್ರೀಮತಿ ಸುಧಾಕಾ ಮತ್ತು ಶ್ರೀನಿವಾಸ್ ಅವರು ಸಹ ಹಾಗೂ ಎಲ್ಲರೂ JCB ನಾರಾಯಣ ಸ್ವಾಮಿ ಹಾಗೂ ಈ ರಾಮಕೃಷ್ಣನವರ ಮಕ್ಕಳು ಇತ್ಯಾದಿಯಾಗಿ ಎಲ್ಲರೂ ಸಹ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಐತಿಹ್ಯ ಮತ್ತು ಇತಿಹಾಸವನ್ನು ಸಂರಕ್ಷಿಸುವ ಹಾದಿಯಲ್ಲಿ ಬಹಳ ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ಹಾಗೂ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಶ್ರೀಯುತ ಶನೈಶ್ಚರಾಯ ಸ್ವಾಮಿಯ ಸೇವಾ ಪೂಜಾಕರ್ತರಾದಂತಹ ಮೈಲಸಂದ್ರದ ಗಣೇಶ್ ಅವರ ಕುಟುಂಬಸ್ಥರು ಹಾಗೂ ಅವರಣ್ಣ ಮಣಿಕಂಠ ಇವರೆಲ್ಲರೂ ಸಹ ಈ ಕ್ಷೇತ್ರದ ಯಶಸ್ಸಿಗೆ ಕಾರಣರಾಗಿರುತ್ತಾರೆ. ಹಾಗೂ ಈ ಕ್ಷೇತ್ರಕ್ಕೆ ನೀರನ್ನು ತಂದು ಹಾಕಿ ಕಾರ್ಯಕ್ರಮದ ಒಂದು ಐತಿಹ್ಯಕ್ಕೆ ಬೆನ್ನೆಲುಬಾಗಿ ನಿಂತಹ ಶ್ರೀಯುತ ವಾಟರ್ ರಮೇಶ್ ಅಣ್ಣನವರು ಅವರನ್ನು ಸಹ ನಾವು ಈ ಸುಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗಿರುತ್ತದೆ. ಹಾಗೂ ಇನ್ನಿತರೆ ಇತ್ಯಾದಿಯಾಗಿ ಎಲ್ಲರೂ ಸಹ ಈ ಕ್ಷೇತ್ರದ ಭಕ್ತಾದಿಗಳು, ಈ ಕ್ಷೇತ್ರದ ಸರ್ವ ಸದಸ್ಯ ಕುಟುಂಬದವರು ಹಾಗೂ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಕೆಲವರ ಹೆಸರು ಜ್ಞಾಪಕಕ್ಕೆ ಬರುತ್ತಿಲ್ಲ, ದಯಮಾಡಿ ಕ್ಷಮಿಸಬೇಕೆಂದು ಕೇಳುತ್ತಾ ಪ್ರತಿಯೊಬ್ಬರೂ ಸಹ ಈ ಕ್ಷೇತ್ರದ ಐತಿಹಾಸಿಕ ಮತ್ತು ವಾಡಿಕೆಯಂತೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂತಹ ಪ್ರಸ್ತುತ ಇಂದು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಐತಿಹ್ಯಕ್ಕೆ ಬದ್ಧವಾಗಿ ಆಷಾಢ ಮಾಸದ 3ನೇ ಶುಕ್ರವಾರದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಸರ್ವರಿಗೂ ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲವನ್ನಿತ್ತಂತಹ ಸರ್ವ ಸದಸ್ಯ ನಮ್ಮೂರಿನ ಕುಟುಂಬಸ್ಥರೆಲ್ಲರಿಗೂ ಸಹ ಶುಭವಾಗಲಿ, ಒಳ್ಳೆಯದಾಗಲಿ, ಎಲ್ಲರೂ ನಮ್ಮವರೇ, ಯಾರಿಗೆ ನೋವಾದರೂ ಅದು ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲರಿಗೂ ಸಹ ಸುತ್ತಿಕೊಂಡಿರುತ್ತದೆ ಎಂದು ತಿಳಿಸುತ್ತಾ ಯಾರೂ ಸಹ ಅನ್ಯತಾ ಭಾವಿಸದೆ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಮುನ್ನಡೆಸಿಕೊಂಡು ಹೋಗಬೇಕೆಂದು ಪ್ರಸ್ತುತ ಈ 74ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ದೇವತೆಯಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ಶ್ರೀ ನಾಗದೇವತಾ ಮಾತಾ, ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಈ ಗ್ರಾಮಸ್ಥರು ಮತ್ತು ಈ ಕ್ಷೇತ್ರವನ್ನು ಅಮ್ಮನವರ ನಾಮಬಲವನ್ನು ನಂಬಿಕೊಂಡು ಬರುವಂತಹ ಪ್ರತಿಯೊಬ್ಬರಿಗೂ ಸಹ ಒಳಿತನ್ನು ಮಾಡುತ್ತಾಯೇ. ಈ 74ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹ ಒಂದು ಧರ್ಮ ಸಂದೇಶವನ್ನು ಸಾರುತ್ತೇನೆ. ಯಾರೂ ಸಹ ಈ ಕ್ಷೇತ್ರದ ಒಂದು ಇತಿಹಾಸಕ್ಕೆ ಧಕ್ಕೆ ತರುವ ಹಾಗೆ ನಡೆದುಕೊಳ್ಳದೆ ಅಮ್ಮನವರ ಸೇವೆಯನ್ನು ಮಾಡುತ್ತಾ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವವರಿಗೆ ಹಾಗೂ ಸಲ್ಲಿಸುತ್ತಿರುವವರಿಗೆ ಯಾವುದೇ ರೀತಿಯ ಮನಸ್ಸಿನ ಭಾವನೆಗಳಿಗೆ ನೋವುಂಟಾಗುವಂತೆ ನಡೆದುಕೊಳ್ಳಬಾರದು. ಆ ರೀತಿ ನಡೆದುಕೊಂಡಲ್ಲಿ ಅಮ್ಮನವರು ಇದನ್ನು ಇಚ್ಛೆ ಪಡುವುದಿಲ್ಲ ಹಾಗೂ ಸಹಿಸುವುದಿಲ್ಲ. ಬಹಳ ಶಕ್ತಿ ದೇವತೆಯಾದಂಥ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಒಮ್ಮೆ ಆಶೀರ್ವದಿಸಿದರೆ ಜೀವನ ಪರ್ಯಂತ ಸುಖವಾಗಿರಬೇಕು, ಆ ರೀತಿಯಾಗಿ ಆಶೀರ್ವದಿಸುತ್ತಾಳೆ ಎಂದು ಈ 74ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ತಿಳಿಸಲು ಇಚ್ಛಿಸುತ್ತಾ ಸರ್ವರಿಗೂ ಒಳಿತಾಗಲಿ, ಸರ್ವರಿಗೂ ಶುಭವಾಗಲಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.